ಮಾಡುವಂಥದ್ದು ನಮ್ಮೆಲ್ಲರ ಹಕ್ಕು. ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ಇದೆ, ಅವರ ಜವಾಬ್ದಾರಿ ಇದೆ. ದಯಮಾಡಿ ಮತದಾನ ಮಾಡಿ. ಮತದಾನ ಹೆಚ್ಚು ಮಾಡೋದ್ರ ಮೂಲಕ ನಮಗೆ ಬೇಕಾದಂತಹ ಪಕ್ಷಗಳಿಗೆ, ನಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ಈ ದೇಶವನ್ನು ನಡೆಸುವಂತಹ ಒಂದು ಅವರಿಗೆ ಆದ್ಯತೆಯನ್ನು ಕೊಡುವಂಥದ್ದನ್ನಾಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲೂ ಇದೇ ರೀತಿಯಾದಂಥ ಗುಜರಾತ್ನ ಮಾದರಿ ಅಂತ ನೀವು ಏನು ಹೇಳ್ತೀರೋ ಅದೇ ಮಾದರಿಯ ಇನ್ನೊಂದು ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ದೊಡ್ಡ ಪಕ್ಷವಾಗಿ 140 ಸೀಟಿಗಿಂತ ಅಧಿಕ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲೂ ಕೂಡ ಅಧಿಕಾರವನ್ನು ನಿಭಾಯಿಸುತ್ತೆ. ಅರುಣ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಅಶ್ವಿನ್ ಅವರೇ, ನೀವು ಕೂಡ ಹೊರಡೋ ಮುಂಚೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತಿನ ಚುನಾವಣೆಯ ಫಲಿತಾಂಶ JDS-ಗೆ ಬೂಸ್ಟರ್ ಡೋಸ್ ಆಗಬಹುದಾ? ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಇಲ್ಲಿ ಬಿಜೆಪಿ ಗೆಲ್ಲುತ್ತೆ. JDS ಏನಿದೆಯಪ್ಪ ಇದರಲ್ಲಿ? ಇಲ್ಲ, ಖಂಡಿತ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ನಾಯಕತ್ವ ಇದೆ. ಆ ನಾಯಕತ್ವ ನೋಡಿ ಆ ಮತದಾರರು ವೋಟ್ ಮಾಡಿದ್ದಾರೆ. ಹಾಗೇನೆ ನಮ್ಮ ರಾಜ್ಯದಲ್ಲೂ ಸ್ಥಳೀಯ ಮಟ್ಟದಲ್ಲಿ ಪ್ರಾದೇಶಿಕವಾಗಿ ಒಂದು ನಾಯಕತ್ವ ಇದೆ ನಮ್ಮ ಜಾತ್ಯತೀತ ಜನತಾದಳ. ಮತ್ತೆ ವಿಶ್ಲೇಷಕರು ಹೇಳ್ತಾ ಇದ್ರು ಮೋದಿ ಫ್ಯಾಕ್ಟರ್ ದಕ್ಷಿಣ ಭಾರತದಲ್ಲಿ ನಡೆಯಲ್ಲ ಅಂತ. ಹೌದು, ಏಕೆಂದರೆ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಸ್ವಾಭಾವಿಕ ಭೌಗೋಳಿಕವಾಗಿ ವಿಭಿನ್ನವಾಗಿದೆ. ನಮ್ಮಲ್ಲಿ ಯಾವುದೇ ಒಂದು ರಾಜ್ಯಗಳು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಎಲ್ಲೂ ಮೋದಿ ಫ್ಯಾಕ್ಟರ್ ನಡೆದಿಲ್ಲ. ಲೋಕಸಭಾ ಚುನಾವಣೆನೇ ಬೇರೆ, ನಮ್ಮ ವಿಧಾನಸಭೆ ಚುನಾವಣೆ ಬೇರೆ. ಮತ್ತು ನಮ್ಮ ಅಮೀನ್ ಮಟ್ಟು ಸರ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜಾತ್ಯತೀತ ಜನತಾದಳ ತುಂಬ 2-3 ವರ್ಷಗಳಿಂದ ಆಗಲೇ ಕಾರ್ಯಾಗಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈ ಸಲ ತುಂಬ ಪಂಚರತ್ನ ಯಾತ್ರೆ ಮೂಲಕ 1 ತಿಂಗಳಾಯಿತು. ಕುಮಾರಣ್ಣವರು ಎಲ್ಲ ತಾಲೂಕುಗಳಲ್ಲೂ ಸಂಚರಿಸ್ತಿದ್ದಾರೆ. ಇವತ್ತು ಕರ್ನಾಟಕದ ಜನರೇ ಡಿಸೈಡ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಪ್ರಕೃತಿ ವಿಕೋಪಕ್ಕೆ ಮತ್ತು ಪ್ರವಾಹಕ್ಕೆ ಹೇಗೆ ಸ್ಪಂದಿಸಬೇಕು ಜನರಿಗೆ ಅನ್ನೋದು ಗೊತ್ತಿಲ್ಲ. ಅದನ್ನು ಪ್ರೂವ್ ಮಾಡಿದವರು ಕುಮಾರಣ್ಣ ಅವರೇ. ಕಳೆದ ಒಂದು ಕೊಡಗು ಪ್ರವಾಹದಲ್ಲಿ ಪ್ರೂವ್ ಮಾಡಿದ್ರು ಏನಂತ. ಅದರಿಂದ ಕರ್ನಾಟಕದ ಜನತೆ ಈ ಸಲ ನಮ್ಮ ಜಾತ್ಯತೀತ ಜನತಾದಳನ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ, ಆ ಆತ್ಮವಿಶ್ವಾಸದಿಂದ ನಾವು ಪಂಚರತ್ನ ಯಾತ್ರೆನ ಇಡೀ ಕರ್ನಾಟಕಾದ್ಯಂತ ಹೊರಟು. ರೈಟ್. ಅಶ್ವಿನ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಅರುಣ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು. ಸುರೇಶ್ ರಾಥೋಡ್ ಅವರೇ, ಕಡೆಗೆ ನಿಮ್ಮ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ರೀಪ್ಲೇಸ್ ಮಾಡಬೇಕು. ಸದ್ಯಕ್ಕೆ ಬಿಜೆಪಿಯನ್ನ ಸೋಲ್ಸೋದು 2ನೇ ಮೆಟ್ಲು. 1ನೇ ಮೆಟ್ಲು ಹತ್ತೋಣ, ಕಾಂಗ್ರೆಸ್ಸಿಗೆ ಪರ್ಯಾಯ ಆಗಿ ನಮ್ಮನ್ನೇ ನಾವು ಗುರುತಿಸ್ಕೊಂಡು ಬಿಡೋಣ. ಅದಾದ ನಂತರ ಮಿಕ್ಕಿದ್ದು ಸೌರಾಷ್ಟ್ರ ಇಸ್ ಅನ್ ಎಕ್ಸಾಂಪಲ್, ಕೇಸ್ ಸ್ಟಡಿ ಸೌರಾಷ್ಟ್ರ. ನಿಮ್ಮ ಬಿಗ್ಗೆಸ್ಟ್ ಗೇನ್ ಆಗ್ತಿರೋದು ಕಾಂಗ್ರೆಸ್ಸಿನ ಲಾಸಿನಲ್ಲಿ. ಇದ್ರ ಬಗ್ಗೆ ಹೇಳಿ. ನಾವು ನಮ್ಮ ಚುನಾವಣಾ ತಂತ್ರದಲ್ಲಿ ಕಾಂಗ್ರೆಸ್ನ ನಿಲ್ ಮಾಡಬೇಕು ಅನ್ನೋಂಥದ್ದು ನಮ್ದಿರಲಿಲ್ಲ. ಈಗ ಆ್ಯಕ್ಚುಲಿ ನೋಡೋದಾದರೆ ನೀವು ಗುಜರಾತ್ನಲ್ಲಿ BJPಯ ಒಂದು ರಣತಂತ್ರ ಇತ್ತು, ಮಿಷನ್ 0 ಅಂತ. ಆಮ್ ಆದ್ಮಿ ಪಾರ್ಟಿಯನ್ನು ತೆಗಿಬೇಕು ಅನ್ನೋಂಥ ಒಂದು ಸ್ಟ್ರಾಟಜಿ ಇತ್ತು. ಆ ಥರ ಇರಲಿಲ್ಲ ನಮ್ಮ ಒಂದು ಸ್ಟ್ರಾಟಜಿ. ಆಮ್ ಆದ್ಮಿ ಪಾರ್ಟಿಯ ಸ್ಟ್ರಾಟಜಿ ಕಂಪ್ಲೀಟಾಗಿ ಗುಜರಾತ್ನಲ್ಲಿ ನಮ್ಮ ಮಾಡೆಲ್ನ, ಅಲ್ಲಿ ಅವರಿಗೆ ಅವಶ್ಯಕತೆ ಇರುವಂಥ ಒಂದು ಮಾಡೆಲ್ನ ಕೊಡುವಂಥದ್ದು, ಒಂದು ಶಿಕ್ಷಣ ಕ್ರಾಂತಿಯನ್ನು ತರುವಂಥದ್ದು. ನೀವು ಎಲೆಕ್ಷನ್ನಲ್ಲಿ ನೋಡಿದ್ರೆ ಶಿಕ್ಷಣಕ್ಕೆ BJP ಮೊದಲು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿತ್ತೋ ಇಲ್ಲೋ ಗೊತ್ತಿಲ್ಲ. ಈ ಎಲೆಕ್ಷನಲ್ಲಿ ಅಮಿತ್ ಶಾ ಅವರು ಒಂದು ಸ್ಕೂಲ್ನ ವಿಸಿಟ್ ಮಾಡ್ತಾರೆ, ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ಒಂದು ಮಾಡೆಲ್ ಸ್ಕೂಲ್ನ ಮೋದಿಯವರು ಸಹ ಎಲ್ಲೋ ಒಂದು ಕಡೆ ಮಾಡೆಲ್ ಸ್ಕೂಲ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಕೂತ್ಕೊಂಡು ಅದನ್ನು ಪ್ರಚಾರ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿರೋದು ಗುಜರಾತ್ನಲ್ಲಿ. ನಮ್ಮ ಮಾಡೆಲ್ ಸಕ್ಸಸ್ ಇದೆ. ಆ ಮಾಡೆಲ್ಗೆ ಜನರು ಬರಬೇಕು ಅನ್ನೋಂಥದ್ದನ್ನು ನಾವು ಪ್ರತಿಪಾದಿಸ್ತಾ ಹೋದ್ವಿ ಗುಜರಾತ್ನಲ್ಲಿ. ನಮ್ಮ ಒಂದು ಕಂಪ್ಲೀಟ್ ಏನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಈಗಷ್ಟೇ ನೀವು ಹೇಳ್ತಾ ಇದ್ದೀರಿ ಫ್ರೀ ಬೀಸ್ ಅಂತ. ನಾವು ಏನು ಸಂವಿಧಾನಿಕವಾಗಿ ಶಿಕ್ಷಣ ಮತ್ತು ಆರೋಗ್ಯವನ್ನು ವ್ಯವಸ್ಥೆಯನ್ನು ಉಚಿತವಾಗಿ ಕೊಡುವಂಥದ್ದರ ಬಗ್ಗೆ ನಾವು ಸಂಪೂರ್ಣವಾಗಿ ನಮ್ಮ ಫೋಕಸನ್ನು ಮಾಡಿದ್ವಿ. ಅದಲ್ಲದೆ ಫ್ರೀ ಬೀಸ್ ಕೊಟ್ಟಿರೋರು ಬಿಜೆಪಿಯವರು ಯಾವ ರೀತಿ 10,500 ಲಕ್ಷ ಕೋಟಿಗಳಷ್ಟು ಶ್ರೀಮಂತರ ಸಾಲವನ್ನು ಏನು ಮನ್ನಾ ಮಾಡಿದ್ರಲ್ಲ, ಅದು ಫ್ರೀ ಬೀಸ್ ಆಗ್ಬೋದು. ಈಗ ನಮ್ಮ ಸ್ಟ್ರಾಟಜಿ ಕಾಂಗ್ರೆಸ್ನ ರೀಪ್ಲೇಸ್ ಮಾಡೋವಂಥದ್ದು ಇರಲಿಲ್ಲ. ಕಾಂಗ್ರೆಸ್ ತಾನಾಗಿಯೇ ರೀಪ್ಲೇಸ್ ಆಗಿದೆ ಸೌರಾಷ್ಟ್ರದಲ್ಲಿ. ಅವರ ಒಂದು ಏನು ಅಧಿಕಾರದ ಏನು ನಾಯಕತ್ವದ ಕೊರತೆಯಿಂದಾಗಿ ಅವರು ಅಲ್ಲಿ ಗುಜರಾತನ್ನು ಕಳ್ಕೊತಾ ಇದ್ದಾರೆ ಹೊರತು ಆಮ್ ಆದ್ಮಿ ಪಾರ್ಟಿಯ ಒಂದು ಪ್ರಬಲತೆ ಮತ್ತು ಅವರ ನಮ್ಮ ಏನು ಆಡಳಿತ ವ್ಯವಸ್ಥೆ ಇದೆ ದೆಹಲಿಯಲ್ಲಿ ನಾವು ಕೊಟ್ಟಿರುವಂಥದ್ದು, ಅದಕ್ಕೆ ಒಂದು ಮನ್ನಣೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್. ಇಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ BJPಯ ಮುಖ್ಯ ವಕ್ತಾರರಾದ ಮಹೇಶ್ ಅವರಿದ್ದಾರೆ. ಈಗ ನಾವು BJPಯ ಸಂಭ್ರಮಾಚರಣೆಯ ಆ ನೃತ್ಯವನ್ನ ಏನು ನೋಡ್ತಿದ್ವಿ, ಬಹುಶಃ ಮಹೇಶ್ ಅವರು ಮಾನಸಿಕವಾಗಿ ಆ ರೀತಿಯ ನೃತ್ಯವನ್ನ ಮಾಡ್ತಿದ್ದಾರೆ. ಆದರೆ ಹಿಮಾಚಲ್
ಆ ನೃತ್ಯಕ್ಕೆ ಹಾಕಿದಂಥ ಹಾಡನ್ನ ಪಾಸ್ ಮಾಡಿಬಿಡುತ್ತಾ ಅಂತ ಮಹೇಶ್ ಅವರೇ? ಹಾಗೇನಿಲ್ಲ. ಹಾಗೆ ನೋಡಿ, ಚುನಾವಣೆ ಅಂತಂದರೆ ಇನ್ನೂ ಬಹಳ ದೂರ ಸಾಗಬೇಕಾಗಿದೆ. ಹಿಮಾಚಲ ಪ್ರದೇಶದ ಎಣಿಕೆ ನಡೀಬೇಕಾಗಿದೆ. ಒಂದಂತೂ ವಿಶ್ವಾಸ ಇದೆ, ನನಗಂತೂ ನಂಬಿಕೆ ಇದೆ. ನಾನು ಅವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ಲ, ರಿವಾಜ್ ಬದಲು ಅಂತ ಏನು ಮಾಡಿದ್ದಾರೆ, ತುಂಬ ಜನ ಗೊತ್ತಾಗಿರ್ಲಿಕ್ಕಿಲ್ಲನೋ. ಅದರಿಂದ ನೋಡುವ ಎಂತ ಆಗ್ತದೆ ಅಂತೇಳಿ. ಅದು ಇಷ್ಟಂತೂ ನಂಬಿಕೆ ನನಗೆ. ಏನಂತಂತಂದರೆ, ಏನು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಮತ್ತೆ ಮತ್ತೆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಹವ್ಯಾಸನ ಒಂದು ಪಕ್ಷ ಇವತ್ತು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಇದು ಯಾಕೆ ಅಂಡರ್ಲೈನ್ ಮಾಡ್ತೀನಿ ಅಂದರೆ, ಒಂದು ಚುನಾವಣೆ ಅನ್ನೋತಕ್ಕಂಥದ್ದನ್ನು ನಮ್ಮಂಥ ಒಂದು ದೊಡ್ಡ ರಾಜಕೀಯ ಪಾರ್ಟಿ, ಕೇಡರ್ ಬೇಸ್ಡ್ ಪಾರ್ಟಿ, ನಾವು ಬೂತ್ ಓರಿಯೆಂಟೆಡ್ ಎಲ್ಲಿ ತನಕ ತೆಗೆದುಕೊಂಡು ಹೋಗಿದ್ದೀವಿ ಅಂತಂತಂದರೆ, ಒಂದು ಪ್ರಮುಖ ಅಂದರೆ ಒಂದು ಪೇಜಿಗೆ ನಾವು ಕಾರ್ಯಕರ್ತರನ್ನು ತೆಗೆದುಕೊಂಡು ಹೋಗುವಂಥ ಒಂದು ರಾಜಕೀಯ ಪಾರ್ಟಿಯಾಗಿ ನಾವು ಇವತ್ತು ಪರಿವರ್ತನೆ ಮಾಡಿದ್ದೇವೆ. ಪೇಜಿಗೆ ತೆಗೆದುಕೊಂಡು ಹೋಗಿದ್ದೇವೆ ನಾವು. ಚುನಾವಣೆ ಯಾಕೆ ಮೋದಿ ಎಲ್ಲ ಕಡೆ ಹೋಗಬೇಕು, ಯಾವುದೋ ಆ ಥರದ್ದು ಸಂವಿಧಾನದಲ್ಲಿ ಯಾವುದೂ ಅಡ್ಡಿ ಇಲ್ಲ. ನಮಗೆ ಪಂಚಾಯಿತಿ ಚುನಾವಣೆಯೂ ಎಷ್ಟು ಇಂಪಾರ್ಟೆಂಟೋ, ರಾಷ್ಟ್ರಪತಿ ಚುನಾವಣೆಯೂ ಅಷ್ಟು ಇಂಪಾರ್ಟೆಂಟು. ನಾವು ಯಾವತ್ತೂ ಕೂಡ ಚುನಾವಣೆಗಳಲ್ಲಿ ಅದು ಸಣ್ಣದು ಇದು ದೊಡ್ಡದು ಅಂತಲ್ಲ, ಜನತಂತ್ರದಲ್ಲಿ ಜನಮತಕ್ಕೆ ಮಾತ್ರ ವರ್ಕ್ ಆಗ್ಲಿಲ್ಲ ಅಂತ ಇಲ್ಲಿ ಬೇರೆ ಒಂದಷ್ಟು ಫ್ಯಾಕ್ಟರ್ಗಳಿದ್ದಾವೆ. ನಾನು ನಿನ್ನೆ ಇವತ್ತು ಬೆಳಿಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಮಹೇಶ್ ಅವರೇ. ಒಂದು ಅಲ್ಪೇಶ್ ಠಾಕೂರ್ ಫ್ಯಾಕ್ಟರ್, ಹಾರ್ದಿಕ್ ಪಟೇಲ್ ಫ್ಯಾಕ್ಟರ್. ಪತಿದಾರ್ ಎಜಿಟೇಷನ್ ಮುಖ ಆದಂತ ಹಾರ್ದಿಕ್ ಪಟೇಲ್ನೇ ನೀವು ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಅವ್ರು ಬಿಟ್ಟು ಬಂದ್ರು ಕಾಂಗ್ರೆಸ್ನ, ಬೇರೆ ಪ್ರಶ್ನೆ. ಇವತ್ತಿಗೆ ಆ ಸಂಖ್ಯೆಗಳು ಹೆಂಗಿದೆ ಗೊತ್ತಾ? ಈ ಅಲ್ಪೇಶ್ ಮತ್ತೆ ಹಾರ್ದಿಕ್ ಎರಡು ಫ್ಯಾಕ್ಟರ್ಗಳನ್ನ ಸೇರಿಸಿದ್ರೆ ಬಿಜೆಪಿಗೆ ಪ್ಲಸ್ ಆಗಿರೋದು 23 ಸೀಟು. ಅಂದ್ರೆ ಈ ಪತಿದಾರ್ ಮತದಾರರ ಪ್ರಾಬಲ್ಯ ಎಲ್ಲಿದೆ? ಮತ್ತೆ ಠಾಕೂರ್ ಅವರು ಕ್ಷತ್ರಿಯ, ಅವರ ಮತದಾನದ ಪ್ರಾಬಲ್ಯ ಎಲ್ಲಿದೆ? ಅಲ್ಲಿ +23 ಸೀಟ್ಸ್ ಆಗಿದೆ, ಕಾಂಗ್ರೆಸ್ಸಿಗೆ -24 ಆಗಿದೆ. ನಾನು ಮಟ್ಟು ಸರಿ ಕೇಳ್ತೀನಿ ಇದ್ರ ಬಗ್ಗೆ. ಪಾಟೀದಾರ್ ತಾವೇನು ಹೇಳಿದ್ರಿ, ಪಾಟೀದಾರರು ನಮ್ಮ ಜೊತೆ ಪರಂಪರಾಗತವಾಗಿ ನಮ್ಮನ್ನು ಬೆಂಬಲವನ್ನು ಕೊಟ್ಕೊಂಡ್ಬಂದಂಥದ್ದು. ಅದು ನಿನ್ನೆ ಮೊನ್ನೆ ಅಂತಲ್ಲ, ಕೇಶುಭಾಯ್ ಪಟೇಲಿಂದ ಹಿಡಿದು ನಾವು ಹೇಳ್ತೀವಿ ಎಲ್ಲಿ ತನಕ ನಾವು ಪಾಟೀದಾರ್ ನಮ್ಮ ಜೊತೆ ಇದ್ರು ಅಂತಂದರೆ, ಅಲ್ಪೇಶ್ ಠಾಕೂರ್ ಇರ್ಬೋದು, ನಮ್ಮ ಹಾರ್ದಿಕ್ ಪಟೇಲ್ ಇರ್ಬೋದು, ಅವರನ್ನು ದಾರಿ ತಪ್ಪಿಸಿದ ಕೆಲಸವನ್ನು ಈ ದೇಶದ ಒಂದು ಪಾರ್ಟಿ ಮಾಡ್ತು. ಅವ್ರಿಗೆ ರಿಯಲೈಸ್ ಆಯಿತು, ಯಾರಿಗೆಲ್ಲ ದಾರಿ ತಪ್ಪಿಸಿದಂಥವ್ರು ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಈ ಥರ ದಾರಿ ತಪ್ಪಿಸಿದೆ ಅಲ್ಲೆಲ್ಲವೂ ಕೂಡ ಅವ್ರು ರಾಜಕೀಯ ಭವಿಷ್ಯವನ್ನು ಕಳ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಆ ಪಕ್ಷದ ಅಸ್ತಿತ್ವವೇ ಕಳ್ಕೊಂಡು ಹೋಗೋರಿದ್ದಾರೆ. ಅದು ಜಮ್ಮು ಕಾಶ್ಮೀರದಿಂದ ಹಿಡಿದು ಕರ್ನಾಟಕ ತನಕನೂ ಬನ್ನಿ, ಕಾಂಗ್ರೆಸ್ಸಿನ ಸಹವಾಸ ಅಂದರೆ ಅದು ಒಂಥರ ಭಸ್ಮಾಸುರನ ಜೊತೆ ಹೋದಂಗೆ. ಅದು ಆ ಥರ ಪರಿಸ್ಥಿತಿ ಇಡೀ ದೇಶದಲ್ಲಿ. ನಿಮ್ಮ ಯಾಕೆ ಯಾರು ಕಾಂಗ್ರೆಸ್ ಜೊತೆ ಹೋಗ್ಲಿಕ್ಕೆ ತಯಾರಿಲ್ಲ? ಅಲ್ಲ, ಒಂದು ನಿಮಿಷ, ಈ ಕಾಪ್ ಫಾರ್ಮುಲಾ ಇತ್ತಲ್ಲ, ಇದು ವರ್ಕ್ ಆಯ್ತಲ್ಲ. ಇಲ್ಲಿ ಬಿಜೆಪಿ ಪರ ಹೇಳ್ತಿರೋ ಮತ್ತೆ ಮತ್ತೆ ಸೌರಾಷ್ಟ್ರದ ಬಗ್ಗೆ ಮಾತಾಡ್ತೀರಿ. ಸೌರಾಷ್ಟ್ರದಲ್ಲಿ ಒಂದು 54 ಸೀಟ್ ಇರಬೇಕು. ನೀವು ಪಾಟೀದಾರ್ಗಳನ್ನು ಇಲ್ಲಿಯ ಒಕ್ಕಲಿಗರಿಗೆ ನೀವು ಸ್ವಲ್ಪ ಕಂಪೇರ್ ಮಾಡ್ಬೋದು. ಬೇಸಿಕಲಿ ಅವರು ಕೃಷಿಕರು, ಆದರೆ ಅವರು ಬಹಳ ಎಫ್ಲುಯೆಂಟ್ ಕ್ಲಾಸ್. ಅದು ಎಣ್ಣೆ ಗಿರಣಿಗಳಿದೆ, ನೀವು ಅನಿವಾಸಿ ಭಾರತೀಯರು ಅವರೇ ಇದ್ದಾರೆ, ವಜ್ರದ ವ್ಯಾಪಾರದಲ್ಲಿ ಇದ್ದಾರೆ, ದೇ ಆರ್ ವೆರಿ ಪವರ್ಫುಲ್. ಇವರು ಹೇಳಿದ್ರಲ್ಲ ಈಗ ಕೇಶುಭಾಯ್ ಪಟೇಲ್, ನಾನು 2000 ನಾನು ಹೇಳ್ದೆ 2002 ಮತ್ತು 2007 ನಾನು ವ್ಯಾಪಕವಾಗಿ ಗುಜರಾತ್ ಪ್ರವಾಸ ಮಾಡಿದ್ದೇನೆ. ಆ ಕಾಲದಲ್ಲಿ ಕೂಡ ಈ ಪಟೇಲ್ರಿಗೆ ಮೋದಿಯವರ ಬಗ್ಗೆ ಭಾಳ ಒಂದು ವಿರೋಧ ಎಲ್ಲ ಇತ್ತು. ಯಾಕೆಂದರೆ ಕೇಶುಭಾಯ್ ಪಟೇಲನ್ನು ರಿಪ್ಲೇಸ್ ಮಾಡಿರೋದು ಮೋದಿ. ಒಂದು ಪರಂಪರಾಗತವಾಗಿ ನೀವು ಕಾಪು ಪ್ರಶ್ನೆ ಬಂದರೆ ಅದನ್ನು ನೀವು ಇವತ್ತಿಗೂ ನನಗೆ ಅನಿಸುತ್ತೆ 85ನ ಇಲೆಕ್ಷನ್ನ ಇವರು ರೆಕಾರ್ಡನ್ನು ಬೀಟ್ ಮಾಡಲಿಕ್ಕೆ ಆಗುತ್ತೆ. 149 ಸೀಟ್ ಇನ್ 1985, ಆಯಿತಾ. ಇನ್ 80ಇಂದ 85ವರೆಗೆ ಆ್ಯಂಟಿ ರಿಸರ್ವೇಷನ್ ಮೂವ್ಮೆಂಟ್ ನಡೆದರೂ ಕೂಡ ಮತ್ತೆ ಮಾಧವ್ ಸಿಂಗ್ ಸೋಲಂಕಿ ಬರ್ತಾರೆ. ಅವರದ್ದು ಆ ಕ್ಷತ್ರಿಯ, ಹರಿಜನ್, ಆದಿವಾಸಿ ಆ್ಯಂಡ್ ಮುಸ್ಲಿಂ ಕಾಮ್, ಇವರು ಅದಕ್ಕೆ ಎಮ್ಮನ್ನು ತೆಗೆದು P-ಅನ್ನು ಸೇರಿಸಿದ್ದಾರೆ, ಪಾಟೀದಾರನ್ನು ಸೇರಿಸಿದ್ದಾರೆ. ದಟ್ ಇಸ್ ಎ ಕಾಪ್ ಅಂತ. ಆದರೆ ಸಾಮಾನ್ಯ ಜನರಿಗೆ ಅಲ್ಲಿ ಸಾಮಾನ್ಯ ನೀವು ಪಟೇಲ್ರಿಗೆ ಇವತ್ತಿಗೂ ಪಟೇಲ್ರೇ ಮುಖ್ಯಮಂತ್ರಿಗಳು, ಪಟೇಲ್ ಸಮುದಾಯದ್ದು. ಆದರೆ ಅವರಿಗೆ ಆ ಸಮುದಾಯದಲ್ಲಿ ಭಾಳ ದೊಡ್ಡ ಸ್ಟ್ಯಾಂಡಿಂಗ್ ಇಲ್ಲ. ಯಾಕೆಂದರೆ ಕೇಶುಭಾಯ್ ಪಟೇಲ್ಗಿದ್ದ ಸ್ಟ್ಯಾಂಡಿಂಗ್ ಇಲ್ಲದ್ರೆ ಜನತಾದಲ್ಲಿರುವಾಗ ಚಿಮನ್ ಭಾಯ್ ಪಟೇಲ್ಗಿದ್ದ ಒಂದು ಸ್ಟ್ಯಾಂಡ್ ಏನಿದೆ ಆ ಮಹತ್ವ ಅಲ್ಲಿ ಇಲ್ಲ. ಅಂದರೆ ಮೋದಿ ಹೇಳಿದಾಗೆ ಇರುವಂಥ ಒಬ್ಬ ಸಬ್ಮಿಸಿವ್ ಆದ ಒಬ್ಬರು ಲೀಡರ್ಗಳವರು. ಅದರಿಂದ ಇವರು ಹೇಗೆ ಹೊಡೆದ್ರು ಅದನ್ನು ಹೇಳ್ತೇನೆ ನಾನು.
ಅಲ್ಲಿ ಪಟೇಲ್ರಲ್ಲಿ ಲೇವಾ ಮತ್ತು ಕಡುವ ಅಂತ ಎರಡು ಪಂಗಡಗಳಿದೆ. ಕೇಶುಭಾಯ್ ಪಟೇಲ್ ಲೇವಾ ಕಮ್ಯುನಿಟಿಯ ಬಹಳ ಸ್ಟ್ರಾಂಗ್ ಲೀಡರ್. ಆದ್ರೆ ವಜುಭಾಯಿ ವಾಲಾ ಇಲ್ಲಿ ಬಂದ್ರಲ್ಲ ರಾಜ್ಯಪಾಲರು ಕಡುವ. ಇವರು ವಾಜುಭಾಯಿ ವಾಲಾ ಇಟ್ಕೊಂಡು ಅದನ್ನು ಸ್ವಲ್ಪ ಅದನ್ನು ಡೀಲ್ ಮಾಡಿದ್ರು ಪಟೇಲ್ರನ್ನು. ಆದ್ರೆ ಅಲ್ಟಿಮೇಟ್ಲಿ ಅಲ್ಲಿಯ ಮುಸ್ಲಿಮರು ಹೇಗೆ ಸರೆಂಡರ್ ಆಗಿಬಿಟ್ಟಿದಾರ ಅದೇ ರೀತಿ ಪಟೇಲ್ರು ಕೂಡ ಸರೆಂಡರ್ ಆಗಿಬಿಟ್ರು ಮೋದಿ ಫ್ಯಾಕ್ಟರಿ ಎದುರಿಗೆ. ನಾವು ಆರಾಮಾಗಿದ್ದೇವೆ, ನಮ್ಮ ಲೀಡರ್ಗಳಿಲ್ಲ ಇವತ್ತು ಅವರಿಗೆ. ಕೇಶುಭಾಯಿ ಪಟೇಲ್ ನಂತ ಸ್ಟ್ರಾಂಗ್ ಲೀಡರ್ಗಳು ಇವತ್ತು ಇಲ್ಲ. ನೆಕ್ಸ್ಟ್ ಬಹಳ ದಿನ ಬೇಕಾಗಬಹುದು ಅವರಿಗೆ ಉಟ್ಕೊಳ್ಳಿಕ್ಕೆ. ಅದರಿಂದ ಇವತ್ತು ಅವರ ವ್ಯಾಪಾರ, ಅವ್ರು ಬೇಸಿಕಲಿ ಬಿಸ್ನೆಸ್ ಮೆನ್ಗಳು, ಅವರ ವ್ಯಾಪಾರ ಸರಿ ಇದೆ, ಸರ್ಕಾರ ನಮ್ಮ ಪರವಾಗಿದೆ, ಅವರು ಆರಾಮಾಗಿದ್ದಾರೆ. ಪೊಲಿಟಿಕಲ್ ಲೀಡರ್ಶಿಪ್ ಅವರ ಹತ್ರ ಇವತ್ತು ಇಲ್ಲ, ಅದನ್ನ ಮೋದಿ ಮುಗಿಸಿಬಿಟ್ಟಿದ್ದಾರೆ. ಅದರಿಂದ ನಾನು ಇದನ್ನು ಆಕ್ಷೇಪದ ದನಿಯಲ್ಲಿ ಹೇಳ್ತಾ ಇಲ್ಲ, ಇಟ್ ಇಸ್ ಆಲ್ ಪೊಲಿಟಿಕಲ್ ಸ್ಟ್ರಾಟಜಿ ಇದು. ಅದರಿಂದ ಸೌರಾಷ್ಟ್ರದಲ್ಲಿ ಇವತ್ತು ಪಾಟೀದಾರ್, ಅದನ್ನೇ ಮತ್ತೆ ಮತ್ತೆ ಹೇಳ್ತೇನೆ, 2017 ವಾಸ್ ದಿ ಲಾಸ್ಟ್ ಚಾನ್ಸ್ ಟು ರಿವೈವ್ ಕಾಂಗ್ರೆಸ್ ಇದ್ದದ್ದು. ಯಾಕೆಂದ್ರೆ ಹಾರ್ದಿಕ್ ಪಟೇಲ್ ಅಂತ ಇದ್ರು, ರಿಸರ್ವೇಶನ್ ಇಶ್ಯೂ ಇತ್ತು, ಎಲ್ಲ ಇತ್ತು. ಈಗ ಹಾರ್ದಿಕ್ ಪಟೇಲ್ ಬಂದಿದ್ದಾರೆ, ಅವ್ರ ರಿಸರ್ವೇಶನ್ ಇಶ್ಯೂ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ಅವರೂ ಮಾತಾಡ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಾಗ ಒಳ ಮೀಸಲಾತಿ ಚಳವಳಿ ದೊಡ್ಡದಾಗಿ ನಡೀತು, ಬಿಜೆಪಿ ಇದ್ದಾಗ ಸುಮ್ಮನಾಗಿದೆ ಅಲ್ಲ, ಅದೇ ರೀತಿ ಅಲ್ಲೂ ನಡೀತಾ ಇದೆ. ಈಗ EWS ನಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಅವ್ರ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಯಾವುದೇ ಕ್ಷಣದಲ್ಲಿ ಮತ್ತೆ ಅದು ಹೇಳ್ಬೋದು. ಅದರಿಂದ ಸೌರಾಷ್ಟ್ರದಲ್ಲಿ ಪಟೇಲ್ರದ್ದು ಏನಿದೆ ಅದು ಏನು ಇವರು ತಿಳ್ಕೊಂಡಾಗೆ ಪೂರ್ವಕವಾಗಿ ಅವರು ಬಿಜೆಪಿಯನ್ನು ಬೆಂಬಲಿಸ್ತಾ ಇಲ್ಲ, ಅವರು ಕಾಯ್ತಾ ಇದ್ದಾರೆ. ಅಲ್ಲಿ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಬೆಳೆದಾಗೆ ನೋಡಿದ್ದಾರೆ, ಅದು ಅಷ್ಟೇ ಇರುವುದು. ಅದರಿಂದ ದಟ್ ಇಸ್ ಟ್ರೂ. ಅದರಿಂದ ದುರಂತ ಅಂದ್ರೆ ಏನಂದ್ರೆ 70-75 ವರ್ಷ ಆಯ್ತು ದೇಶ ಸ್ವಾತಂತ್ರ್ಯ ಆಗಿ ಎಲ್ಲ ಆಯ್ತು. ಇನ್ನು ಪ್ರತಿ ಚುನಾವಣೆಗಳಲ್ಲೂ ಇಷ್ಟು ಮೈನ್ಯೂಟು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಜಾತಿ ಸಮೀಕರಣದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ದುರಂತ. ದಿನೇಶ್ ಅಮೀನ್ ಮಟ್ಟು ಅವರು ಏನು ಈ ಟ್ರೆಡಿಷನ್ ಇದೆ, ಇವತ್ತಿನ ಕಾಂಟ್ರಪ್ರರಿ ಪಾಲಿಟಿಕ್ಸ್ ಅದನ್ನ ಓವರ್ಕಮ್ ಮಾಡಿರ್ತಕ್ಕಂಥದ್ದು ಇವತ್ತು ಆಗ್ಬಿಟ್ಟು. ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ, ನನಗೆ ನಂಬಿಕೆ ಇದೆ, ನನಗೆ ನಂಬಿದೆ ಭಾರತ ಬದಲಾಗಿದೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದ ಮೈಂಡ್ ಸೆಟ್ ಆಫ್ ದ ಎಲೆಕ್ಟ್ರಲ್ ಕಾಲೇಜ್ ಇದೆಯಲ್ಲ, ಎಂಟೈರ್ ಚೇಂಜ್ ಆಗಿದೆ. ಇವತ್ತು ಪ್ರಗತಿ, ಡೆವಲಪ್ಮೆಂಟ್, ಒಬ್ಬ ಲೀಡರ್ಶಿಪ್ ಓರಿಯೆಂಟೆಡ್, ಹೇಗಿದ್ದಾರೆ ಲೀಡರು ಅಂತೇಳಿ. ಅಷ್ಟೊಂದು ಜಾತಿ ಸಮೀಕರಣಕ್ಕೆ ಇವರೇನು ಭಾವಿಸ್ತಿದ್ದಾರೆ, ಎಲ್ಲರೂ ಜಾತಿ ಮೀರಿ ನಾವು ಬೆಳಿಬೇಕು, ಪ್ರಗತಿ ಆಗ್ಬೇಕು, ದೇಶ ಆಗ್ಬೇಕು ಅಂತ ಇರುವಂತ ಕಾಲ್ಗಡದೊಳಗಡೆ ನೀವು ನನ್ನ ಬಾಯಲ್ಲಿ ಧರ್ಮ ಅಂತ ಸರ್, ನಮ್ಮ ನೋಡಿ ನಾವು ಹೇಳ್ತೀವಿ ಕಡೆ, ನಮ್ಮ ಧರ್ಮ ಅದು ಭಾರತದ ಧರ್ಮ, ನಮ್ಮ ಧರ್ಮ ಕಾನ್ಸ್ಟಿಟ್ಯೂಷನ್. ನೀವು 100 ಅದನ್ನು ವ್ಯಾಖ್ಯಾನ ಕೊಡಿ. ಅವರು ಒಬ್ರು ಭಾರತೀಯತೆ ಅಂತೇಳಿ, ಇಂಡಿಯನ್ಸ್ ಅಂತೇಳಿ, ಹಿಂದುತ್ವ ಅಂತೇಳಿ ಏನು ಎಲ್ಲವೂ ಒಂದೇ, ಈ ದೇಶ ಒಂದು. ಅದು ಬಿಟ್ರೆ ಇಲ್ಲಿ ನಿಮ್ಮಿಂದ ಹೇಳ್ತೀನಿ, ಯಾವುದು ಪ್ರಶ್ನೆನೇ ಇಲ್ಲ. ನಾವು ಯಾವತ್ತೂ ಕೂಡ ಇನ್ಕ್ಲೂಸಿವ್ನೆಸ್, ನಾನು ನಿನ್ನೆ ಕೂಡ ಮಾತಾಡಿದಾಗೂ ಅದು ಹೇಳಿದ್ದು, 130 ಕೋಟಿ ಭಾರತೀಯರು ಅಂತಾನೆ ಮಾತಾಡ್ತೀವಂತ. ನಾವು ಯಾವುದೋ ಒಂದು ಓಟಿಗೋಸ್ಕರ ಈ ಥರ ಸಣ್ಣ ಸಣ್ಣ ಸಮುದಾಯ, ನಾವೆಲ್ಲ ಭಾರತೀಯರು ಸರ್. ನಾವು ಈ ಪರಿಕಲ್ಪನೆಯಲ್ಲೇ ರಾಜಕಾರಣಕ್ಕೆ ಇವತ್ತು ಆಗ್ತಾ ಇರೋಂಥದ್ದು. ಯಾಕೆ ಕಾಂಗ್ರೆಸ್ ಲಾಸ್ಟ್ ದೇರ್ ಗ್ರೌಂಡ್ ಇನ್ ಎವ್ರಿವೇರ್ ಅಂತಂದ್ರೆ, ಇನ್ನೂ 70ನೇ ವರ್ಷದ ಹಿಂದ್ಗಡೆ ನಿಂತ್ಕೊಂಡು ಇದನ್ನ ತಗಲಾಕೊಂಡಿರೋಂಥದ್ದು. ಯಾರ ಜಾತಿ ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ, ಎಲ್ಲೆಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ, ಎಲ್ಲೆಲ್ಲಿ ನಮ್ಮ ಗುಜರಾತ್ ಅಲ್ಲ, ಎಲ್ಲಿ ನಮ್ಮ ಸಾಮರ್ಥ್ಯ ಶಕ್ತಿ, ಎಲ್ಲಿ ಸಾಮರ್ಥ್ಯ ಶಕ್ತಿಗಳು ಇದೆ ಆ ಜಾಗದಲ್ಲೆಲ್ಲ ನಾವು ಇದನ್ನು ಮೀರಿ ಮಾಡುವಂತ ಪ್ರಯೋಗಗಳು ಮಾಡಿದೀವಿ ನಾವು. ಉದಾಹರಣೆಗೆ ಮಂಗಳೂರು, ಒಬ್ರು ಜೈನನ್ನ ನಾವು ಗೆಲ್ಲಿಸ್ಕೊಂಡು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ವಿ, ಧನಂಜಯ ಕುಮಾರ್ನ ಗೆಲ್ಲಿಸ್ಕೊಂಡು ಹೋಗ್ತಾ ಇದ್ವಿ. ನಾನು ಹೇಳ್ತಕ್ಕಂಥದ್ದು, ಭಾರತ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಮತ್ತೆ 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 ನಾವು ಇಷ್ಟು ಮೈನ್ಯೂಟ್ ಜಾತಿ ಇಲ್ಲ. ಯಾರ ಜಾತಿ ನೋಡಿ, ಇವತ್ತು ಮೋದಿಗೆ 75% ಜನ ವೋಟ್ ಕೊಡ್ತಾರೆ, ಇವತ್ತು 50% ಕ್ರಾಸ್ ಮಾಡಿತ್ತು ಅಂತಂತಂದ್ರೆ ಜಾತಿ ಆಧಾರದ ಮೇಲೆ ಸರ್. ಇಡೀ ದೇಶದಲ್ಲಿ ಯಾಕೆ ಮೋದಿಗೆ ಈ ಥರ ಕೊಡ್ತಾರೆ, ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಡ್ತಾರೆ? ಯಾಕೆ ಮ್ಯಾಂಡೇಟ್ ಕೊಡ್ತಾರೆ? ಕರ್ನಾಟಕದಲ್ಲಿ 25 ಇದ್ದೇವೆ, ಮಂಡ್ಯ ಲೆಕ್ಕ ಹಾಕೊಳ್ಳಿ, ನಾನು ಹೇಳ್ತೀನಿ ಕೇಳಿ. ಉದಾಹರಣೆ ತುಮಕೂರು ನೋಡಿ, ಮಾತಾಡ್ತಾರೆ ಮಾತಾಡುವ ನನ್ಗೆ ಗೊತ್ತಿದೆ. ಜನ ಕೊಡೋ ಮ್ಯಾಂಡೇಟ್ ಅನ್ನ ಇಷ್ಟು ಹಗುರವಾಗಿ ಇಲ್ಲೆಲ್ಲ ಸ್ಟುಡಿಯೋ ಒಳಗಡೆ ಕೂತ್ಕೊಂಡ್ಬಿಟ್ಟು ಆ ಜಾತಿಯವರು ಅವ್ರು ಕಂಡ್ರಾಗಲ್ಲ, ಈ ಜಾತಿಯವರು ಇವ್ರು ಕಂಡ್ರಾಗಲ್ಲ, ಆ ಕಾಲ ದಾಟಿ ಬಿಟ್ಟಿದೆ ಅಂತ ನಾನು ಹೇಳ್ತಿರೋದು. ಈ ಇದೇ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ನಲ್ಲಿ ಏನಿದೆ ಗೊತ್ತಾ ಮಹೇಶ್ ಅವರೇ? ಒಕ್ಕಲಿಗ ಅಭಿವೃದ್ಧಿ ನಿಗಮ ಮಂಡಳಿ
ಇದೇ ಬಿಲ್ಡಿಂಗ್ ಯಾರು ಮಾಡಿದ್ದು? ಇಲ್ಲಿ ಒಂದ್ ಮಾತು ಮರಾಠ ಬೀದರ್ ಬಸವ ಕಲ್ಯಾಣ ಚುನಾವಣೆ ಯಾರು ಮಾಡಿದ್ರು? ನಾನು ನಿಮ್ಗೆ ಒಂದು ವಿಷಯ Claim ಮಾಡಿದ್ದೆ ಅಲ್ಲ, ಅದನ್ನ. ಒಬ್ಬ ಕೆಂಪೇಗೌಡರನ್ನ ಜಾತಿ ಆಧಾರದ ಮೇಲೆ ಅರೆ, ಇವ್ರು ನೋಡ್ತಾರೆ ಒಳ್ಳೆ ಅಂದ್ರೆ ಕಥೆ ಇದೆಲ್ಲ. ಮತ್ತೆ ಇವ್ರ ಸಂಕುಚಿತತೆ ಬೇರೆ ಎಷ್ಟಿದೆ ಯಾರನ್ನು ಅಂತ ಹೇಳಿ. ಯಾಕೆ ಕರೆದಿಲ್ಲ? ಅಲ್ಲ, ಸಂಕುಚಿತತೆ ಆ ಎಷ್ಟಿದೆ ಅಂತ ಜಾತಿಯ ಹೇಳಿ. ಸ್ವಾಮೀಜಿಗಳನ್ನು ಇವ್ರು ಮಾತ್ರ ವಿಷಯ ಯಾಕೆ ಇದೆ. ಕರೆದ್ರು? ನೀವು ಇಲ್ಲಿ ಕೇಳಿ. ಆ ಜಾತಿಯ ಸ್ವಾಮೀಜಿಗಳನ್ನು ಮಾತ್ರ ಯಾಕೆ ಅಲ್ಲಲ್ಲ, ಕರೆದ್ರು? ಇವ್ರ Point. ಸಂಕುಚಿತತೆ. ಅಲ್ಲ, point ಅಲ್ಲ. ಕೆಂಪೇಗೌಡರು ಬಸ್ point ಅಲ್ಲ. 500 ವರ್ಷ ಬೇರೆ ಜಾತಿಯ ಸ್ವಾಮೀಜಿಗಳನ್ನು ಯಾಕೆ ಕರೆದ್ರು? ಕೆಂಪೇಗೌಡರು ಒಂದ್ ನಿಮಿಷ ಆಯ್ತು ರೀ. ಕೆಂಪೇಗೌಡರು ಆ, ಯಾವ ಅಲ್ಲ, ಜಾತಿ ಒಂದ್ ಇಲ್ಲ. ನಿಮಿಷ, ಒಂದ್ ನಿಮಿಷ. ಕೆಂಪೇಗೌಡರಿಗೆ ಯಾವ ವರ್ಗ ಇಲ್ಲ. ಕೆಂಪೇಗೌಡರು ಆ ಇಲ್ಲಿ. ಮಾತು- ನಾನು ಆ ನೋಡಿದ್ರೆ ಮಾತನ್ನ- ಕೆಂಪೇಗೌಡರನ್ನ ತಗೊಂಡಿದ್ದು ಡೆವಲಪ್ಮೆಂಟ್ ಐಕಾನ್ ಆಗಿ. ನೀವು ನಾವು ಹೇಳಿರೋದನ್ನ ಆ ಡೆವಲಪ್ಮೆಂಟ್ ಮಾತನ್ನ ಒಪ್ತೀವಿ. ಕೆಂಪೇಗೌಡರನ್ನ ಆ ಮಾತನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಒಪ್ತೀವಿ. ಡೆವಲಪ್ಮೆಂಟ್ ಐಕಾನ್ ಆ ಆಗಿ. ಮಾತನ್ನ ಒಪ್ತೀವಿ. ನಾಡಪ್ರಭು ಮತ್ತೆ ಕೆಂಪೇಗೌಡರು. ನಮ್ಗೆ ಇವ್ರ ತರ ಆದ್ರೆ ತಗ್ಲಾಕಕ್ಕೆ ಜಾತಿ ಅಲ್ಲ. ಆದ್ರೆ ನೋಡಿ, ಕಾರ್ಯಕ್ರಮ ಅಬ್ದುಲ್ ಕಲಾಂ ನಮ್ ಲೀಡರ್ನೇ, ಅಲೇ, ಪಟೇಲ್ ನೋಡಿ. ಲೀಡರ್ನೇ, ಯಾರು ಈ ದೇಶವನ್ನ ನೋಡಿ, ತೆಗೆದುಕೊಂಡು ಹೋಗ್ತಾರೆ ಪ್ರತಿಯೊಬ್ರು ಲೀಡರ್. ಸರಿ ಆಯ್ತು. ಪ್ರೊಫೆಸರ್ ಶಾಸ್ತ್ರಿ ಚರ್ಚೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಹೇಳುವ ಮಾತು ಅಲ್ಲ, ಈಗ ಮಜಾ ಶುರು ಆಗಿದೆ ಅಂತಿಲ್ಲ. ಇಲ್ಲ, ನಾನು ಈಗ ಹೇಳುವ ಮಜಾ ಶುರು ಆಗಿದೆ. ನಾನು ಹೇಳುವ ಮಾತು